ಇದು ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಂಡಳಿ KMFಗೆ ಬಂದಿದ್ದೀವಿ. ನಮ್ಮ ನಂದಿನಿ ನಮ್ಮ ಹೆಮ್ಮೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗೆ ಬಂದಿದ್ದೀವಿ. ಇವಾಗ ನಾವು ಒಳಗೆ ಹೋಗಬೇಕು ಅಂತಂದರೆ ಪರ್ಮಿಷನ್ ಬೇಕಂತೆ. ಆಲ್ರೆಡಿ ನಮಗೆ ಪರ್ಮಿಷನ್ ಕೊಟ್ಟಿದ್ದರು. ಅವರು ಮೀಟಿಂಗಲ್ಲಿರೋದ್ರಿಂದ ನಮಗೆ ಡೈರೆಕ್ಟ್ರನ್ನ ಕಾಣಿ ಅಂತ ಹೇಳಿದ್ದಾರೆ. ಅವರು ಕೂಡ ಯಾರನ್ನಾದರೂ ಅರೇಂಜ್ ಮಾಡಿ ನಿಮ್ಮನ್ನು ಒಳಗಡೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈಗ ನೋಡಿ, ನಾವು ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಜನ ಗೊತ್ತಾಗಿ ನಾವು ಬರ್ತೀವಿ ಅಂತ ಇದ್ದಾರೆ. ಒಂದು 40 ಜನಕ್ಕೆ ಇಲ್ಲಿ ಪರ್ಮಿಷನ್ ತೊಗೋಬೇಕು. ಇಲ್ಲಿ ರೆಡಿ ಫುಡ್ ಸಿಗುತ್ತೆ ಅಂತ ಅಂದಿದ್ರು. ಅದಕ್ಕೆ ನೋಡೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೋ ಇವರು ಎಲ್ಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆಯಿತಾ, ಎಂಟ್ರೆನ್ಸ್ ಇದು. ನನಗೆ ಇಲ್ಲಿ ಬಂದಿರೋದು ಖುಷಿ ಆಗ್ತಾಯಿದೆ. ಇಲ್ಲಿ ಏನೇನು ಇರುತ್ತೆ ನೋಡೋಣ. ಇಲ್ಲಿ ಫಸ್ಟು ನಾನು ದೇವ್ರ ದರ್ಶನ ಮಾಡಿದೆ. ವೇಣುಗೋಪಾಲ ಸ್ವಾಮಿ, ಗಣಪತಿ, ಆಂಜನೇಯ ಸ್ವಾಮಿ ಇದೆ. ಇಲ್ಲಿ ನಂದಿನಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ, ಕರ್ನಾಟಕ ಹಾಲು ಮಂಡಳಿ ಕೇಂದ್ರ ಕಚೇರಿ ಆವರಣ ಅಂಥೇಳಿ ಕೊಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿದೆ. ಹಾಲಿನ ಉತ್ಪನ್ನಗಳ ರವಾನೆ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಇದೆ. ಇವಾಗ ಒಳಗಡೆಗೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ನೋಡಿ ಅಂತ ನೋಡ್ಕೊಂಡು ಬರ್ತೀನಿ. ಅಮೂಲ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಅಮೂಲ್ ಫ್ಯಾಕ್ಟ್ರಿಗೆ ಹೋಗಿ ನೋಡ್ಕೊಂಡು ಬಂದು ಒಂದು 20 ವರ್ಷ ಆಗಿಬಿಟ್ಟಿದೆ. ಇವಾಗ KMF ಬಂದಿದ್ದೀನಿ. ತುಂಬ ದಿನದಿಂದ ಅನ್ನಿಸ್ತಾ ಇತ್ತು, ಆದರೆ ಮನಸ್ಸು ಮಾಡಿರಲಿಲ್ಲ. ನೋಡಿ, ಹಾಲೆಲ್ಲ ಸ್ಟೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಹೋಗಿ ಅಂದರು. ಅಲ್ಲೂ ಕೂಡ ಪರ್ಮಿಷನ್ ತೊಗೋಬೇಕು. ಆವಾಗ ಒಬ್ಬರನ್ನ ನನ್ನ ಜೊತೆ ಕಳಿಸ್ಕೊಡ್ತಾರೆ. ನೋಡೋಣ. ಎಲ್ಲೋದ್ರು ಅವ್ರು ಕಾಯ್ತಾ ಇದ್ದಾರೆ.